ತಿರುಮಲಟ್ಟಿ ಶ್ರೀ ಬಲ್ಲೇಶ್ವರ ಮರಗಲ್ಲು ಬೀರೇಶ್ವರ ದೇವರುಗಳ ದೊಡ್ಡ ದ್ಯಾವರ ಮಹೋತ್ಸವ. ಮಾಲೂರು ತಾಲೂಕು ವ್ಯಾಪ್ತಿಯ ತಿರುಮಲಟ್ಟಿ ಗ್ರಾಮದಲ್ಲಿ ಭಾನುವಾರದಂದು ಶ್ರೀ ಬಲ್ಲೇಶ್ವರ ಮರಗಲ್ಲು ಬೀರೇಶ್ವರ ದೇವರುಗಳ ದೊಡ್ಡ ದ್ಯಾವರ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಶಾಸಕರಾದ ನಂಜೇಗೌಡರು ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಸತ್ಯದಿಂದ ಅಸತ್ಯದಿಂದ ಸತ್ಯದ ಕಡೆಗೆ, ಅಜ್ಞಾನದಿಂದ ಜ್ಞಾನದ ಕಡೆಗೆ ಕರ್ಪೂರ ಇಟ್ಟಿಲ್ಲಪ್ಪ, ಇಟ್ಟೇಶಪ್ಪ ಇಟ್ಟಿದ್ಯಾ? ಕರ್ಪೂರ ಇಟ್ಟದೆ ನೋಡು. ನೀವೆಲ್ಲ ಈ ಪೂಜೆ ಅಳತೆಗೆ ದೀಪವನ್ನು ಹಚ್ತಾ ಇದ್ದಾರೆ. ಎಲ್ಲರೂ ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ಶಾಸಕರಿಗೆ ಮತ್ತು ವೇದಿಕೆಯಲ್ಲಿ ಇರ್ತಕ್ಕಂಥ ನಿಮ್ಗೆಲ್ಲರೂ ಕೂಡ ಇದ್ದಾರೆ. ದೀಪ ಇನ್ನು ಖಾಲಿ ಇದೆಯಾ ಹಚ್ಚೋದು? ಎಲ್ಲೇ ಅಲ್ಲೇ ಕೂತ್ಕೊಳ್ರಿ. ಮಾತನಾಡಿಸಿದವನೇ ಮಹಾರುದ್ರನೇ. ಬೀರೇಶ್ವರ ಕುರುಬರ ದ್ಯಾವರ ಕಾರ್ಯಕ್ರಮವನ್ನ ಸುಮಾರು 10 ವರ್ಷಕ್ಕೊಂದ್ಸಾರಿ ಸುಮಾರು ಸಾವಿರಾರು ಜನ ಈ ಜಾಗದಲ್ಲಿ ಭಾಗವಹಿಸ್ತಾರೆ. ಅದೇ ರೀತಿ ಈ ವರ್ಷ ಈ ಕಾರ್ಯಕ್ರಮ ನಡೀತಾ ಇದೆ. ಇಲ್ಲಿ ಸುಮಾರು ಸಾವಿರಾರು ಜನ ಸೇರಿದ್ದಾರೆ. ನಾನು ಕೂಡ ಈ ದೇವಸ್ಥಾನ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನಾನು ನಮ್ಮ ಮುಖಂಡರೆಲ್ಲ ಬಂದಿದ್ದೀವಿ, ಭಾಗವಹಿಸಿದ್ವಿ. ವಿಶೇಷವಾಗಿ ನನಗೆ ಸಿಕ್ಕಂತ ಅವಕಾಶ, ಇಲ್ಲೇನು ಮೂಲತಃ ದೇವಸ್ಥಾನಗಳು 2 ದೇವಸ್ಥಾನ ಇತ್ತು. ಒಂದು ಬಲ್ಲೇಶ್ವರ, ಬೀರೇಶ್ವರ. 2 ದೇವಸ್ಥಾನಗಳು ಮೊದಲಿಂದ ಇದ್ರೂ ಸಹಿತ ಇದಕ್ಕೆ ಸಂಪರ್ಕ ರಸ್ತೆ ಇರಲಿಲ್ಲ. ಮತ್ತೆ ದೇವಸ್ಥಾನದಿಂದ ಪಾಪ ಭಕ್ತಾದಿಗಳು ಅಭಿವೃದ್ಧಿ ಪಡಿಸಿಕೊಂಡಿದ್ರು.
ಅದಕ್ಕೆ ಇನ್ನೂ ಮೂಲಭೂತ ಸೌಕರ್ಯಗಳೇನು ಬೇಕಿತ್ತು ಅದು ನನಗೆ ಪ್ರಸ್ತಾಪ ಮಾಡಿದ್ರು. ಯಾವರಿಗೆ ಮಾಡಲೇಬೇಕು ಅಂತೇಳಿ ಮುಖ್ಯ ರಸ್ತೆಯಿಂದ ದೇವಸ್ಥಾನವರೆಗೂ ಕಾಂಕ್ರೀಟ್ ರಸ್ತೆಯನ್ನ ಆ ಜಮೀನವ್ರ ಹತ್ರ ಮಾತನಾಡಿ ರಸ್ತೆಯನ್ನ ಒಂದು ಮಾಡಿಸಿದ್ದೀನಿ, ನನಗೆ ಸಿಕ್ಕಂತ ಅವಕಾಶ. ಮತ್ತೆ ಜೊತೆಲಿ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ರು, ಅದು ಒಳಗಡೆ ಕಾಂಕ್ರೀಟ್ ರಸ್ತೆಗಳನ್ನ ಮಾಡಬೇಕು ಅಂತ ಹೇಳಿ ಅದು ಕೂಡ ಮಾಡಿಕೊಟ್ಟಿದ್ದೀನಿ. ಖುಷಿ ಆಯ್ತು ನನಗೆ. ಆ ದೇವರ ಆಶೀರ್ವಾದ ನಮ್ಗೆ ಕೊಟ್ಟಂತವರು, ಆ ಆಶೀರ್ವಾದದಿಂದ ಇಂಥ ಒಂದು ಕೆಲಸ ಮಾಡೋಕ್ಕೂ ಕೂಡ ಅವಕಾಶ ಸಿಕ್ತು. ಇವತ್ತು ಭಗವಂತ ಆಶೀರ್ವಾದ ಇದ್ರೆ ಏನಾದರೂ ಮಾಡಬಹುದು ಅಂತ ಅವಕಾಶ ನನಗೆ ಸಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸಿದ್ದೀನಿ. ನಮ್ಮ ತಾಲೂಕಲ್ಲಿ ಈ ಕಾರ್ಯಕ್ರಮ ನಡೀತಾ ಇರೋದ್ರಿಂದ ನಾವು ಈ ಭಾಗದ ಎಲ್ಲಾ ಮುಖಂಡಗಳು ಕೂಡ ಸೇರಿ, ನಮ್ಮ ತಾಲೂಕಿನ ಆಡಳಿತ ಕೂಡ ಸೇರಿ ಎಲ್ಲಾ ರೀತಿಯಲ್ಲಿ ಕೂಡ ಸಹಕಾರವನ್ನ ಕೊಡುವಂತ ಕೆಲಸ ನಾವು ಮಾಡ್ತೀವಿ. ಯಾಕಂದ್ರೆ ಬರೀ ಇಲ್ಲಿ ಮಾಲೂರು ತಾಲೂಕವರು ಒಬ್ಬರು ಮಾತ್ರ ಭಾಗವಹಿಸಲ್ಲ, ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ಕಡೆಯಿಂದ ಕೂಡ ಇಲ್ಲಿ ಬಂದು ಸುಮಾರು 10 ವರ್ಷಕ್ಕೊಂದ್ಸಾರಿ ಈ ಜಾಗದಲ್ಲಿ ಈ ಕಾರ್ಯಕ್ರಮ ಮಾಡಂತವ್ರು. ಅದಕ್ಕಾಗಿ ನಮ್ಮೆಲ್ಲರ ಜವಾಬ್ದಾರಿ ಇದೆ. ಇಲ್ಲಿ ಬೇರೆ ಬೇರೆ ಕಡೆಯಿಂದ ಬರಂತವ್ರಿಗೆ ಏನೇನು ಮೂಲಭೂತ ಸೌಕರ್ಯ ಬೇಕಂತ ಎಲ್ಲಾ ರೀತಿಯ ಸಹಕಾರ ಕೊಡುವಂಥದ್ದು ಈ ಸ್ಥಳೀಯರಾಗಿರ್ಬೋದು, ಸ್ಥಳೀಯ ಗ್ರಾಮ ಪಂಚಾಯತಿ ಆಡಳಿತ ಆಗಿರ್ಬೋದು, ತಾಲೂಕಿನ ಆಡಳಿತ ಆಗಿರ್ಬೋದು, ನಾನು ಶಾಸಕನಾಗಿ ನನ್ನ ಜವಾಬ್ದಾರಿ ಕೂಡ ಇದೆ ಅಂತ ಅವಕಾಶವನ್ನ ಮಾಡಿಕೊಡ್ತಾ ಇದ್ವಿ. ಅದ್ರ ಜೊತೆಗೆ ಎಲ್ಲ ಮುಖಂಡರು ಕೂಡ ತುಂಬಾ ಚೆನ್ನಾಗಿ ಎಲ್ಲ ಆಯೋಜನೆ ಮಾಡಿದ್ದಾರೆ, ಖುಷಿ ಆಗ್ತದೆ. ನಮಸ್ಕಾರ, ದೇವರು ಒಳ್ಳೇದು ಮಾಡಲಿ.